ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿರೋಟಿ ರವಾ ರೊಟ್ಟಿಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ. ಅರ್ಧ ಈರುಳ್ಳಿ ಮೀಡಿಯಮ್ ಸೈಜಿದ್ದು, 2 ಕಾಯಿ ಮೆಣಸು, ಅರ್ಧ ಟೊಮೆಟೊ ಮೀಡಿಯಮ್ ಸೈಜಿನದು, 1/4 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಯಿ ತುರಿ ಸ್ವಲ್ಪ, ಸನ್ಫ್ಲವರ್ ಆಯಿಲ್ 2ರಿಂದ 3 ಟೇಬಲ್ ಸ್ಪೂನು, ಸ್ವಲ್ಪ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸು, ಶುಂಠಿ, ಕೊತ್ತಂಬರಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ರವೆಯನ್ನು ಹಾಕಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆಯಬೇಕು. ತೊಳೆದು ಕ್ಲೀನ್ ಮಾಡಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ನಾವು ಕಟ್ ಮಾಡಿಟ್ಟಂತಹ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1ರಿಂದ 2 ನಿಮಿಷ ಹಾಗೆಯೇ ಬಿಡಬೇಕು. ನಂತರ ಇದನ್ನು ಚಪಾತಿ ಉಂಡೆಯ ಗಾತ್ರದಷ್ಟು ಉಂಡೆಗಳನ್ನಾಗಿ ಮಾಡಬೇಕು. ಇದು ಮಕ್ಕಳಿಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಿಗ್ಗೆ ಸ್ನ್ಯಾಕ್ಸಿಗೆ, ಸಂಜೆ ಸ್ನ್ಯಾಕ್ಸಿಗೆ, ಇಲ್ಲಾಂದರೆ ಬೆಳಿಗ್ಗೆ ತಿಂಡಿಗೆ ಸಹ ಯೂಸ್ ಮಾಡ್ಬೋದು. ನಂತರ ಒಂದು ಬಾಣಲೆ ಅಥವಾ ತವಕ್ಕೆ 1 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಅದು ಕಾದ ನಂತರ ನಾವು ಮಾಡಿಟ್ಟಂತಹ ಈ ಚಿರೋಟಿ ರವೆಯ ಉಂಡೆಯನ್ನು ಹೀಗೆ ತಂದು ಹಾಕಬೇಕು. ನಂತರ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು, ಅಂದರೆ ರೊಟ್ಟಿಯ ಶೇಪಿಗೆ ತರಬೇಕು. ನಂತರ ಇದನ್ನೊಂದು ಅರ್ಧ ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡಬೇಕು. ನಂತರ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ಇದನ್ನು ಕವುಚಿ ಹಾಕಬೇಕು. ಕವುಚಿದ ನಂತರ ಪುನಃ ಅರ್ಧ ನಿಮಿಷ ಹಾಗೆ ಬೇಯಲು ಬಿಡಬೇಕು. ಬೆಂದ ಮೇಲೆ ಪುನಃ ಸೀದಾ ಸೈಡ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಬೇಕು. ಈಗ ಒಂದು 2ರಿಂದ 3 ಸೆಕೆಂಡು ಹಾಗೆ ಬಿಟ್ಟ ಮೇಲೆ ಇದು ಈಗ ಸವಿಯಲು ಸಿದ್ಧವಾಗಿರುತ್ತದೆ. ಇದನ್ನು ನಾವು ಚಟ್ನಿಯೊಟ್ಟಿಗೆ ತಿನ್ನಬಹುದು ಮತ್ತು ಬೇರೆ ಡಿಶಸ್ಸಿನೊಟ್ಟಿಗೆ ಸಹ ನಾವು ತಿನ್ಬೋದು.